ಅಲ್ಲೋ ಎಲ್ಲ ಸುದ್ದ ಅದಾವಲ್ಲಿ ಇವ. ನಾನು ಅಲ್ಲಿಂದ ಪೂರ್ತಿ ಎಲ್ಲ ಚೆಕ್ ಮಾಡ್ಕೊಂತ ಬಂದಿಪ್ಪ. ಹಾಂ ಎಷ್ಟು ಕರೆಕ್ಟ್ ಅದಾವ. ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಅವ್ ಯಾವನ ಆಡಾಕ್ ಬಂದಿರಕಿಲ್ಲ ಅವಂಗ, ಹಂಗಾಗಿ ಅವ ಏನ್ ಮಾಡತ್ತೀರಿ ನೀವು ಇಲ್ಲಿ? ಇದು ವರ್ಕ್ ನಮ್ಮ ಅಣ್ಣಗೆ ಆಗಿದ್ರೆ ಟೆಂಡರ್ ವರ್ಕ್ ಮಾಡಿಸಿದ್ದ ಯಾರ ಕಂಪ್ಲೇಂಟ್ ಹಾಕ್ಯಾರಂತ ಇವು ಏನೋ ಕರೆಕ್ಟ್ ವರ್ಕ್ ಆಗವಲ್ಲು ಏನೋ ಸಮಸ್ಯೆ ಐತೆ ಅಂತೇಳಿ ಅದಕ್ಕೆ ಹೋಗಿ ನೋಡ್ಕೊಂಬರ್ಲಿ ಅನ್ನ ಅದಕ್ಕೆ ಬಂದಿದ್ವಿ ನೋಡಕ್ಕಂತೇಳಿ ಇವ್ ನೋಡ್ರಿ ಸುದ್ದಾದಪ್ಪ. ನೀ ಯಾಕೋ ಖುಷಿ ಖುಷಿ ಅಂತ ಇದೆಯಲ್ಲೋ, ಏನ್ ವಿಶೇಷ? ಇವತ್ತು ಜಗ್ ಖುಷಿ ಅದ ನನ್ನ ದೋಸ್ತ. ಅಂಥದ್ದೇನೈತಿ? ನೀವೇನ ಅಂತೀರಿ ತಿಂತೀರಿ ಅಂತೀರಿ, ತಿನ್ರಿ ಕುಡೀರಿ, ಮತ್ತೆ ನಿಮ್ ಗೆಳೆಯರು ಅವ್ರ ಗೆಳೆಯರು ಮತ್ತೆ ಯಾರ್ಯಾರು ಕರ್ಕೊಂಡ್ ಬರ್ತೀರಿ ಎಲ್ಲಾರು ಕರ್ಕೊಂಡ್ ಬರ್ರಿ. ಇವತ್ತೆಲ್ಲ ನಂದ. ಹೌದಾ? ಅಂಥದ್ದೇನು ಖುಷಿ ವಿಚಾರ? ಮನೆ ನೋಡಕ್ ಹೋಗಿದ್ನಲ್ ಕನ್ನೆ, ಅವ್ರ ಮನ್ಯಾಗೂ ಓಕೆ ಅಂದ್ರ ನಮ್ಮ ಮನ್ಯಾಗೂ ಓಕೆ ಅಂದ್ರ. ಏನ್ ಕಂಗ್ರಾಚುಲೇಷನ್ 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 ಲೇ ನಿಂಗೆ ತಲೆಗೆ ಸುದ್ದ ಐತೆ ಇಲ್ಲ? ದುಃಖ ಪಡುವ ವಿಷಯ ಖುಷಿ ಪಡಕ್ ಕುಂತಿಯಲ್ಲ ನೀ. ಹಾಳಾಗೋದಲ್ಲ ಮತ್ತೆ ಊರು ತುಂಬ ಎಲ್ಲರಿಗೂ ಎಣ್ಣೆ ಹೊಡ್ಸೋ ಬುದ್ಧಿ ಒಂದು ಈಟ್ರ್ ಐತೆ ನಿನಗೇನಾರ? ಮದುವೆ ಆಗೋದು ಖುಷಿ ಅಲ್ಲ ನಂಗೆ. ಯಾ ಖುಷಿಲೇ ನೋಡ ಈ ಬ್ಯಾಚುಲರ್ ಇದ್ದಾಗ ಹೆಂಗಿತ್ತು ಜೀವನ ನಮ್ಮಷ್ಟು ನಾವು ಆರಾಮ. ಯಾವಾಗಾರ ಹೇಳ, ಯಾವಾಗಾರ ಬಾ, ಯಾವಾಗಾರ ಹೋಗು, ಎಲ್ಲಾರ ತಿನ್ನು, ಏನಾರ ಮಾಡ. ಅದ ಮದುವೆ ಆದ್ಮೇಲೆ ಇಷ್ಟಕ್ಕೆ ಹೋಗ್ಬೇಕು, ಕೆಲಸ ಮಾಡ್ಬೇಕು. ಕೆಲಸ ಮಾಡೋದು ಒಪ್ತೇನೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ, ಬರೀ ರಿಸ್ಟ್ರಿಕ್ಷನ್, ಅದನ್ನ ತಗೊಂಬ ಇದನ್ನ ತಗೊಂಬ ಎಲ್ಲಾರು ಹೇಳಿ ಹೋಗಿರ್ತೈತಿ. ಅಂದ್ರೆ ಇವ್ರಿಗೆ ಎಷ್ಟು ಸಲ ಈ ಮದುವೆ ಆದ್ರೆ ನೋಡಿ ಇಲ್ಲಿ ಮನ್ಯಾಗ ಹೇಳಿ ಬಂದಿರ್ತಾರ. ಮತ್ತು ಎಲ್ಲಿದ್ದೀರಿ, ಎಷ್ಟೊತ್ತಿಗೆ ಬರ್ತೀರಿ ನೋಡಿ ಏನಿಲ್ಲ ಕಿರಿಕಿರಿ ಎದಕ್ ಬೇಕು ಮಾರಾಯ? ಖುಷಿನೇ ಇಲ್ಲ ನಂಗಂದ್ರೆ. ಏನ್ ಖುಷಿ ಐತಿ? ಒದ್ದಾಡ್ತಾರು ಮಾರಾಯ, ಒಬ್ಬನಾರ ತೋರ್ಸ. ನಂಬಡ ಇಲ್ಲಿ ದಂತ ಕತೆ ನಾನಾ ಅದೀನಿ ಅಲ್ಲ. ಯಾಕೆ ಮದುವೆ ಆಗಿ ಆರಾಮಿಲ್ಲ ಅನ್ನ ಈಗ? ಎಷ್ಟು ಖುಷಿಯಿಂದ ಅದಾನ? ಎಷ್ಟ್ ಖುಷಿ ನೋಡಿ ಅಲ್ವ ಮಾರಾಯ, ಎಷ್ಟ್ ಖುಷಿ ಇದೆ ಗೊತ್ತೈತವ್ರ. ಬಿಸಿ ಬಿಸಿ ಊಟ, ಮಕ್ಕಳ ಜೊತೆ ಆಟ ಪಾಠ, ಎಷ್ಟು ಚಂದ ಇರ್ತೈತಿ ಲೈಫ್. ಗೋಲ್ಡನ್ ಲೈಫ್ ಅದ. ನೀ ಹಾಳಾಗುದಿಲ್ಲ, ಅವ್ನ ಹಾಳಬೇಡ. ತಡಿಗೆಳೆ ಅಲ್ಲಿ ಬಾಯ್ಲಿ ಬಾಯ್ಲಿ ಒಂದೇ ನಿಮಿಷ ಆಗಲ್ಲ ಬಂದು. ಅಲ್ಲಿ ತಲೆಗಿಲ್ಲಿ ಸುದ್ದ ಐತೆ ನಿನ್ನ. ನೀ ಹಾಳಾಗಿ ಅಂತ ಅವನು ಹಾಳು ಮಾಡೋದಾನ? ಏನು ಏನು ಯಾಕೆ ಮದುವೆ ಆಗಂತಿಲ್ಲ ಬೇಡ ಅನ್ನೋದು ಬಿಟ್ಟು ಈಗ ನೋಡು. ಈಗ ನೀ ಮದುವೆ ಆತಂದ್ರೆ ಮುಂದೆ ನನ್ನ ಜೊತೆ ಪಾರ್ಟಿ ಗಿರಿಟಿ ಹೋಗಾಕ ನಾವಿಬ್ರು ಕೂಡ ಹೋಗಿದ್ವಿ. 10ಕ್ಕೆ 11ಕ್ಕೆ ಬಾ ಅಂದ್ರೆ ನಿನಗೆ ಬರೋಕ್ಕಾಕತ್ತಾನೆ ಸ್ವಲ್ಪ ನಮ್ಮ ಮನ್ಯಾಗದೀನಿ ಅಂತೆ ನಾಟಕ ಮಾಡ್ತೀರಿ. ಈಗ ಆ ಖುಷಿ ನೀವು ಇಷ್ಟಪಡವನ? ಈಗ ನಿಂದು ಮದುವೆ ಆಗಿಲ್ಲ, ಒಂದು ಮದುವೆ ಆಗಿಲ್ಲ. ಹೌದು. ಇಬ್ರು ಕೂಡ ರಾತ್ರಿ ಕುಡ್ದು ಎಣ್ಣೆ ಊಟ ಎಲ್ಲ ಮಾಡ್ಕೊಂತ ಮಜಾ ಮಾಡ್ಕೊಂತೀರಿ. ನೀವು ಫೋನ್ ಹಚ್ಚಿರ್ತೀವಲ್ಲ ನಾವು. ಹಚ್ಚಿರ್ತೀವೋ? ನಾ ಮದುವೆ ಆಗೈತಿವೋ, ನನ್ನ ಮನ್ಯಾಗಿಂತ ಹೊರಗೆ ಬಿಡ್ಬೇಕಲ್ಲ. ನಾನು ನೀತ್ ಹೊರಗೆ ಹೊಂಟ್ರೆ ಎದಕ್ಕೆ ಹೊಂಟಿರಿ, ಏನು ಮಾಡಕೊಂತೀರಿ, ಯಾರ್ಯಾರು ಹೊಂಟಿರಿ ಎಲ್ಲ ಕೇಳ್ತಾಳ. ಅವನ್ನೆಲ್ಲ ನಾ ಹೇಳ್ಕೊಂಡು ಬರ್ಬೇಕಾಗತ್ತೆ. ಇದನ್ನ ಅವ್ನು ತಿಳಿಸಿ ಹೇಳಕ್ ಕುಂತೇನೆ ನಾನು, ನೀ ಬಿಡುವಲ್ಲಿ ನನಗೆ. ಅದಕ್ಕೆ ಬೇಡ, ಅವನು ನನ್ನಂಗೆ ಇರಲಿ, ನಾನು ಅವ್ನು ಕೂಡ ಜೊತೆ ಹಾಕಿವಿ. ರಾತ್ರಿ 9 ಗಂಟೆಗೆ ಕುಂತು ಮಾತಾಡಕ್ಕೆ ನಾವು ಅಲ್ಲೇ ಮನೆ ಮುಂದೆ ಕುಂತು ಮಾತಾಡ್ತೀವಿ. ಮಾತಿಗಿತ್ತಿಲ್ಲ. ಈಗ ನೋಡ ನಿನ್ನ ಮದುವೆ ಆಗುತ್ತೆ ಅಂತ ಹೇಳಿ ನೀವು ಅವನು ತೆಗಿಗೆ ಹಾಕಂತಿಲ್ಲ. ಸರಿ ಅಲ್ಲಿದ ಇರ್ಲಿ ಪಾಪ ನನ್ನ ಜೊತೆ ಇರ್ಲಿ ಒಂದಿಟ್ಟ. ಇಲ್ಲ ನನಗೆ ಸರಿ ಅನಿಸ್ತೈತೆ, ಅದು ಕರೆಕ್ಟ್ ಅನ್ಸಕೊಂತೈತೆ ನನಗೆ. ಹೌದಂತ್ಯಾ? ನನ್ನ ಜೋಡಿ ಅವನು ಇರಲಿ. ನಾ ಅವ್ನ ಮದುವೆ ಮುರಿದತ್ತಿರ್ತೇನೆ ನೋಡಿ. ನಾನು ಏನಾರ ಆಗಲಿ ನಾನು ಅವನ ಮದುವೆ ಮಾಡೇ ತೀರ್ತೇನೆ. ಹಂಗಂತೀಯಾ? ಆತು, ನಿನ್ನ ಕೈಲಾರ ನೀ ಮಾಡ, ನನ್ನ ಕೈಲಾರ ನಾ ಮಾಡ. ನಡಿ ನಡಿ. ಏನತ್ತಾಗೂ ಡಿಸ್ಕಸ್ ಮಾಡಿದ್ರಿ? ಏನಿಲ್ಲ, ಈಗ ಯಾವ್ದು ನಿನ್ನ ಜೀವನಕ್ಕೆ ಸರಿ ಅನ್ನೋದು ಅದನ್ನ ವಿಚಾರ ಮಾಡಿದ್ವಿ. ಆಗಲಾರ್ದ ಇರೋದು ಒಳ್ಳೇದು. ನನಗೆ ನೀ ಹೇಳೋದ್ ನೋಡಿದ್ರ ಹಿಂಗ ಅನ್ಸಾಕತೈತಿ, ಇವ ಹೇಳೋದ್ ನೋಡಿದ್ರ ಆಗ್ಬೇಕ ಅನಸ್ತೈತಿ. ನಾನು ಕನ್ಫ್ಯೂಸ್ ನಾ ಕುಂತ ಬಿಟ್ಟು ನೋಡಿ. ಕನ್ಫ್ಯೂಸ್ ಅಲ್ಲ, ನಾನು ಹೇಳಾಕಂತೀನಿ ಕೇಳ. ಈಗ ಅವ ಆಗ್ಬೇಡ ಅನ್ನಕಂತಾನಲ್ಲ, ನಾ ಮದುವೆ ಆಗಂತೀನಿ. ಯಾಕಂದ್ರೆ ಜೀವನಕ್ಕೆ ಕಡೆ ಅನ್ನೋದು ಮದುವೆ. ನೀ ಅದನ್ನ ಮಾಡ್ಕೊಲಿಲ್ಲ, ಬೇಪಾರಿ ಥರ ಇದ್ದೆ ಅಂತ ತಿಳ್ಕೊ. ಏನಿರ್ತೈತಿ ಆ ಜೀವನದಾಗ ಅರ್ಥ? ಇವಂಗ ಹೆಂಗೈತೆ ಗೊತ್ತಾನ, ನಿನ್ನ ಮೇಲೆ ಬಹುಶಃ ಏನೋ ಹ್ಯಾಮ್ ಇರ್ಬೇಕು ಅವಂಗ. ಅದಕ್ಕೆ ಸಿಟ್ಟಿಗೆ ನಾ ಅನ್ಭವಿಸು ಅಂತೀನಿ, ತಾನು ಆಗಿ ನಿನಗೂ ಅನ್ಭವಿಸೋಂಗ ಅಲ್ಲಿ ಅಂತ ವಿಚಾರ ಮಾಡಕತ್ತಾನವ. ನಿನ್ನ ಮದುವೆ ಮುರಿದ್ರಿ ಅಂತ ನನಗೆ ಏನಾರ ನಾಲ್ಕನೇ ಲಾಭ ಐತನ? ಮುರಿದ ನಾ ಬ್ಯಾಡ ಅಂದಾಗ್ತಾವ ನಾನು. ಅದ ಈಗ ಅಕಸ್ಮಾತ್ ನಿನ್ ಮದ್ವಿ ಬ್ಯಾಡ ಅಂತ ತಡಿ ಒಬ್ರ ಹೇಳ್ರಿ. ನೀನ ಆದ್ರ ಖುಷಿ ಐತಂತಿ, ನೀ ಆಲಿಲ್ಲ ಅಂದ್ರ ಖುಷಿ ಐತಂತಿ. ನಾ ಏನ್ ಮಾಡ್ಲಿ? ಅಲ್ಲೋ ಇಷ್ಟು ದಿನದ ಅನುಭವ ನಿನಗ ಐತಲ್ಲೋ. ಆಗ್ಲಾರ್ದಾಗ ಹೆಂಗಿದ್ದೀನಿ ನಿಮ್ಗ ಅವು ಎದಕ್ಕೆ ರೆಸ್ಟ್ರಿಕ್ಷನ್ ಭಾಳ ಹಾಕಿಲ್ಲ ಬಿಡು. ಯಾವಾಗ ಬೇಕಾದ ರೆಸ್ಟ್ರಿಕ್ಷನ್ ಆಗ್ತಾರ ನೋಡಿ. ಇಲ್ಲ ಅವ್ರಿಗೆ ಎಷ್ಟು ನೋಡ, ಅದು ಭಯಾನು ಹೊಳವಲ್ದು ನೋಡಿ ನನಗೆ. ರೆಸ್ಟ್ರಿಕ್ಷನ್ ಇರ್ತತಿ. ಈಗ ನಿನ್ನ ಕಾಯಂ ಅವು ಆ ರಿಸ್ಟ್ರಿಕ್ಷನ್ ಹಾಕಿಲ್ಲ, ಏನು ಹಾಕಿಲ್ಲ. ಕರೆಕ್ಟಾ? ರಿಸ್ಟ್ರಿಕ್ಷನ್ ಹಾಕೋರು ಬರ್ಬೇಕಲ್ಲ. ಈಗ ನೀ ರಾತ್ರಿ 12ಕ್ಕೆ ಎಣ್ಣೆ ಹೊಡೆದು ಎಲ್ಲೇ ಮಕ್ಕೊಂಡಿ, ಎಲ್ಲೇ ಬಿದ್ದಿ. ಬಾ ಅನ್ನೋರು ಯಾರು ತಾಯಿ ಅನ್ನೋ ಪ್ರೀತಿ ಬರ್ತಾನ ಬಿಡ ಎಷ್ಟೊತ್ತಿಗೆ ಅಂತಾಳ. ಏನ್ ತೆನ್ನ ಹಾಕೋಬೇಕಿದ್ಲ ಅಂದ್ರೆ ಏನಕತ್ತಿ ಜೀವನ? ಕಾಲ ಮೇಲೆ ಹೊಳೆದಾಳ. ಮೊನ್ನೆ ಇವ್ನ ಮಕ್ಕ ಬಾತಿತ್ತು, ಅದಕ್ಕೆ ಗೊತ್ತೈತನಿಲ್ಲ? ಬಚ್ಚಲ ಮಕ್ಕ ತಗೊಳಕ್ ಹೋಗಿದ್ದಿ, ಜರದ್ ಬಿದ್ದೆ ಬಚ್ಚಲ್ದಾಗ. ನನಗೆಲ್ಲ ಮ್ಯಾಟ್ರ್ ಗೊತ್ತೈತಿ. ಅಕ್ಕ ನಂಬರ್ ಐತಿ ನನ್ನ ಕಡೆ. ಅಲ್ಲೋ ನಿಮ್ಸ್ ತಡೀಲಿ. ಏನ ಬಿದ್ದೇನೆ ಇಲ್ಲಿ ಕ್ಲಿಯರ್ ಆಗ್ಬಿಡ್ತೈತಲ್ಲ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತಲ್ಲ. ನೀ ಕೇಳಿಸ್ಕೋರ ಸುಮ್ಮನೆ. ನಮ್ಗೆ ಇಲ್ಲ, ಬಿದ್ದೇನು ತಡಿಯೋ ಗೊತ್ತಾಕತ್ತಿಲ್ಲ. ಹಲೋ ಹಲೋ ಹೇಳಪ್ಪ ತಮ್ಮ. ಎಲ್ಲಿ ಮನೆ ಇದ್ರೇನ್ರಕ್ಕ? ಹೇಳ. ಇದು ನಮ್ಗೆ ಮೊನ್ನೆ ಅದೇನೋ ಬಚ್ಚಲ್ದಾಗ ಬಿದ್ದಿದ್ನಂತಲ್ರಿ, ಗಲ್ ಬಾತಿತ್ತಲ್ಲ ಬಚ್ಚಲ್ದಾಗ ಬಿದ್ದಾಗ. ಅವ ಯಾವಾಗ ಬಚ್ಚಲ್ದಾಗ ಬಿದ್ದಾನ? ನಾನು ಹೇಳ್ದಂಗ ಕೇಳಲಿಲ್ಲ, ಅದಕ್ಕ ಒಂದು ಕೊಟ್ಟೆ, ಉದೇ ಬಿಟ್ಟೈತಿ ಗಲ್ಲ. ಹೌದಿಲ್ರಿ? ಮತ್ತೆ ಇಲ್ಲಿ ಬಚ್ಚಲ್ದಾಗ ಬಿದ್ದಿದ್ದೆ ಅಂದಿದ್ನ ರೀ. ಇಲ್ ಬಿಡ,
ಸುಮ್ಮ ಹಂಗ ಹೇಳ್ತದ. ಏ ಬೇಡ, ಅಲ್ಲೇ ನಿಮ್ಮ ಒಳಗೆ ಇದು ಮಾಡ್ಬಿಡ್ರಕ್ಕ. ಹಾಂ ರೀ, ಹಿಡ್ದಂತ ತೋರಕ್ಕ, ಹಿಡ್ದು. ಕೇಳಿಸ್ಕೊಂಡೇನ? ಕೇಳಿಸ್ಕೊಂಡಿಲ್ಲ ಗೆಳೆಯ, ಆಕಿ ನಾನು ಹೊಡೆದಿರ್ಬೋದು, ಪ್ರೀತಿಲೇ ಹೊಡೆದಾಳ, ಈ ದುಃಖದ್ಲಿ ಅಂತಿಲ್ಲ. ಯಾಕೆ ಹೇಳ, ಯಾವ ಕಾರಣ ಕೇಳ? ಅಲ್ಲೋ ಗಂಡ ಎಂತಿ ಅಂದ್ಮೇಲೆ ಒಂದು ಹೋಗೋದು ಬರ್ದು ಇರ್ತೈತೇನೆ ಇಲ್ಲ ಹೇಳ. ಅಲ್ಲ ನೀವ್ ಯಾವ ಲೇವ ಏನ್ ಹೇಳಿದ್ರು ಹೂನ ಅಂತೆಲ್ಲ, ಪ್ರೀತಿಲಿ ಹೊಡ್ರ ಬಾಯ್ತತ್ತ ನೀ ನಮ್ಮನಿ. ಆ ನಮೂನಿ ಬಾತೈತಿ ಹಂಗ್ ಪ್ರೀತಿ ಇಲ್ಲೇ. ನಂದು ಅತಿರೇಕಕ್ಕೆ ಪ್ರೀತಿ ಅದ. ಈಗ ನೀನ್ ಹಂಗ ಸುಮ್ನ ಏನಲ್ಲ ಮನಿ ಕಳಸ್ ಇನ್ನೊಂದು ಕೊಡ್ತೇನೆ ಅನ್ಲಿಲ್ಲ. ಗೆಳೆಯ, ಈಗ ಮನಿ ನೋಡ್ ನನ್ನ ತಡ್ಕೊಳಕ್ಕಾಗಲ್ಲ. ಅಲ್ಲೋ ನೀವು ಬರೀ ನಾ ಹೊಡೆದಿದ್ದು ಆಕಿ ಹೊಡೆದಿದ್ದು ಹೇಳಕುಂತಾನ ನನಗೆ. ನಾ ಕೆಡಿ ಓದಿದ್ದು ಏನಾರು ಹೇಳಿದ್ನ ನೀವ? ಹೌದಾ? ಓದಿದ್ಯಾ? ಹಚ್ಚಂಗಾರ ಕೇಳು, ಕೇಳಿಬಿಡು ಹಚ್ಚ. ನೀವ್ ನೀ ನಾ ಹೇಳಂಗ್ ಸುಮ್ಮನೆ ಹೂ ಅನ್ನಿ. ಅಲ್ಲೋ ನಂದ್ರಾಗ ಕರೆನ್ಸಿ ಆಗೈತಿ, ಏ ಅದಕ್ಕೆ ಹಾಕಿಸಿ ನಾಳೆಗೆ ಹಚ್ಚಿ ಹೇಳ್ತೇನೆ, ನಡೀತೈತೇನ? ಇದು ನಾಟಕ. ನಾಟಕ ನೀನ್ ಹಚ್ಚಿ ಬಿಡ್ಲೆ. ಹೌದು ಹಚ್ಚಬಿಡು. ಹೌದು ನೀನ್ ಹಚ್ಚಿ ಬಿಡು. ಹಂಗಲ್ಲೋ ಹಚ್ಚಿಲ್ಲ ಅಲ್ಲ, ಈಗ ಹಚ್ಚಿದ್ನಲ್ಲ. ಅಲ್ಲೋ ಗೆಳೆಯ, ಒದ್ದೇನಿ ಮತ್ತೆ ಯಾಕಂದ್ ಹಚ್ಚೋದು ಅಂತೇನು ನಾನು. ಏನಾಗ್ಬಿಡ್ತಲ್ಲ ಈಗ ಹೋಗ್ಬಿಡಪ್ಪ. ಗೆಳೆಯನ ನಂಬಿಕೆ ಇಲ್ಲ, ಒದ್ದೇನು. ಈಗ ಹೊಳ ಬಳ ಹಚ್ಚ ಕೇಳ ಒಂದ್ ಕೆಲಸ ಮಾಡೋಂತಡಿ. ಈಗ ಹಚ್ಚಿದ್ದಲ್ಲಿ ಹಚ್ಚಿ ಬಿಡು ನೀನ. ಹೌದಿಲ್ಲ? ಹಚ್ಚೇ ಬಿಡ. ಬ್ಯಾಡ ಬಿಡ್ರಿ, ಒದ್ದೇನಿ. ಗೊತ್ತಾಗತ್ತೆ. ನೀವು ಗೆಳೆಯನ ಮೇಲೆ ನಂಬಿಕೆ ಇಲ್ಲ. ರಿಂಗ್ ಆಗತ್ತಡಿ. ಹಲೋ ಅಕ್ಕ. ಹಲೋ, ಮತ್ತ ಹಚ್ಚ ಅಂತ ಸಿಟ್ಟು ತಿಳ್ಕೊಬೇಡ್ರಿ. ಈಗ ಅದು ಮೊನ್ನೆ ನೀವು ಹೊಡೆದಿದ್ದ ಆಗಳ ಹೇಳಿದ್ರಲ್ರಿ, ಅದು ಹೊಡೆದಿದ್ದಕ್ಕೆ ನಾವು ನಿಮ್ಗೆ ಮತ್ತೇನೋ ಒದ್ದೇನಿ ಪದ್ದೇನೇನ ಆತನಲ್ರಿ. ಅವ ನನಗೇನು ಒದಿತಾನ ಮಾರಾಯ, ನಾನ ದಿನ ಒಂದು ಒದ್ದು ಕಳಿಸ್ತೀನಿ. ಮತ್ತಿಲ್ಲ ಅವನ ನಿಮಗೆ ಒದ್ದೇನೆ ಅಂತ ಏನೇನು ಅನಾತನ್ರಕ್ಕ. ಇವತ್ತು ಮನೆಗೆ ಬಂದ ಅಂದ್ರ ಅವನ ಕಾಲ ಬರಿತೀನಿ ನೋಡುವಂತೆ. ಇಡ್ಲ ಇಡ. ಆಯ್ತು ರಕ್ಕ, ಆಯ್ತು. ನೋಡವಂಗ ದುಃಖದಾಗ ನಗು ಬರತೈತಿ. ಅಲ್ಲ ಅದಕ್ಕಲ್ಲ ಆಕಿ ನಕಲಿ ಮಾಡಿದ್ ಕರೆ ತಿಳ್ಕೊಂಡ್ರಿ. ಅಯ್ಯ ನಕ್ಲಿಲ್ಲ ನೋಡಿಲ್ಲ ಹೆಂಗ್ ಗೊತ್ತಾನ, ಜಟ್ಟಿ ಬಿದ್ರು ಮೀಸ್ ಮಣ್ಣಾಲಿಲ್ಲ ಅಂತಾರಲ್ಲ ಅಂತ ಇವ್ನ್ ಬಿಡುನು ಗೆಳೆಯ, ಇವ್ನ್ ಬಿಡುನು. ಸಣ್ಣ ವಯಸ್ಸಿನಾಗ ನಮ್ ಕಾಜಾ ಮದ್ವೆ ಆಗೈತಿ. ಅವ್ನ್ ಫೋನ್ ಹಚ್ಚಿ ಕರೆಸ್ತೇನೆ. ಕರ್ಸ ಸುಖ ಜೀವನ ಏನು ಅನ್ನೋದು ಅವ್ನ ಕಡೆ ಕೇಳಿಸ್ತೇನೆ ತಡಿ. ಇಬ್ರು ಕೂಡಿ ನಂಗೆ ಕನ್ಫ್ಯೂಸ್ ಮಾಡತ್ರಿ. ಅವ್ನ್ ಕರ್ಸ್ರಿ. ಹಲೋ ಕಾಯ್ ಬಾ, ಪಾರ್ಕ ಜಲ್ದಿ. ಹಾ ಹಾ ಫೋನ್ ಲಾಗ ಅರ್ಜೆಂಟ್ ಆಗ್ಬೇಕು. ಯಾ ಜಲ್ದು ಬಾ ಅಂತಾರ ಬಾ ಇಲ್ಲಿ. ಜೀವನನೇ ಕೊಟ್ಟು ಹೊಂಟೈತಿ ಒಂದ್ ಕಿಡ್ನಿ ಫೇಲ್ ಕ್ಯಾವ ಅದಲ್ಲೋ ಮಾರಾಯ. ಮದುವೆ ಆಗಾಕ ಕುಂತಾನ, ಬ್ಯಾಡ ಅಂದ್ರು ಮದುವೆ ಹಾಕನಂತ ಖುಷಿ ಮತ್ ಪಾರ್ಟಿ ಕೊಡ ಅಂತಾನ ಎಲ್ಲಾರ್ಗು. ಇವ್ ನೋಡಿದ್ರ ಮದುವೆ ಆಗಂತಾನ. ಅದಕ್ಕೆ ತಡಿಪ ಕರಿತೇನೆ. ನಿನ್ ಮದುವೆ ಆಗಿ ಎಷ್ಟು ವರ್ಷ ಆತ್ಪ? 2 ವರ್ಷ ಆತ. 2 ವರ್ಷ ಆತಿಲ್ಲ. ಇವಂಗ ಕರೆಕ್ಟ್ ತಿಳಿಸಿ ಹೇಳ, 2 ವರ್ಷಕ್ಕಿಂತ ಮೊದ್ಲು ಹೆಂಗಿದ್ದಿ, ಈ ಮದುವೆ ಆದ್ಮೇಲೆ 2 ವರ್ಷ ಆತಲ್ಲ, ಅವಾಗ ನಿನ್ ಜೀವನ ಹೆಂಗೈತೆ ಸ್ವಲ್ಪ ತಿಳಿಸಿ. ಸಂತೋಷವಾಗಿಲ್ಲ ಅಲ್ಲೇ ನಿಮ್ಮ ಮದುವೆ ಆಗಿ? 2 ವರ್ಷದಿಂದ ಹೆಂಗಿದ್ ಗೊತ್ತೇನ? ನಾನು ನೋಡೇನ ಇದ್ದಿ ನೋಡಿ ನೀನು ಹೆಂಗೆ ಎಲ್ಲಿ ಕುದ್ದಿ ನಾವು ಎಲ್ಲೆಲ್ಲ ಏನ್ ಮಾಡಿ ಅಂತ ಹೇಳಿ. ಮದುವೆ ಆದ್ಮ್ಯಾಗಿಂದ ಹೇಳಂಗ ಈಗಿಂದ ಏನ್ ಕೇಳ್ತಿಲಿ ಅಪ್ಪ ಕತ್ತಿ ಅಪ್ಪ. ಯಾಕ? ಒಳಗ್ ಹೋಗ್ಬೇಕ, ಕೆಲ್ಸ ಇಲ್ಲಿ ಬೀಳ್ಳಿ, ಮನಿಗ್ ಬಂದ ಮನಿಗ್ ಹೋಗ್ಬೇಕ. ಫೋನ್ ಹಚ್ಬಿಟ್ಲೇನ ಏನ್ ಇಲ್ಲೆಲ್ಲ ಬ್ಯಾರೆ ಕೆಲ್ಸ ಏನ್ ಸಂಬಂಧ ಇಲ್ಲ. ಮನಿಗ್ ಬರ್ಬೇಕು ಹೋಗ್ಬೇಕ. ಹಾಲಿಲ್ಲ ನೋಡಿನ, ಚಾ ಪುಡಿ ಇಲ್ಲ, ಬಳ ಕ್ವಾಲ್ ಮ್ಯಾಗ ಕ್ವಾಲ್. ಸಕ್ರಿ ಖಾಲಿ ಆಗೈತಿ, ಸಕ್ರಿ ತಗೊಂಬರ್ರಿ. ನೋಡ ಹುಡುಗರು ತೋರಿ, ಬಟ್ಟಿ ಹೋಗಿದೈತಿ, ಬರ್ರಿ ಹುಡುಗರು ತಗೊಂಡ್ ಕುಂದಲ್ ಬರ್ರಿ. ಆತನ ಇಷ್ಟ ಕಷ್ಟ ಜೀವನ ಐತಿ, ವಿಚಾರ ಮಾಡ. ತಿಳಿಸಿ ಹೇಳಾಕ್ ಕುಂತೇನಿ, ಅರ್ಥ ಮಾಡ್ಕೋ ಶಾಣೆ ಆದ್ರ. ಒಳ ಹೊಡ್ತಿ ಬೇರೆ ಐತಿ, ಜೀವನ ಆರಾಮ ಐತಿ. ಆದ್ರೆ ಏನೈತಲ್ಲ, ನಿರ್ಧಾರ ನೀ ತಗೋ. ಈಗ ನೋಡ, ಒಂದು ಹೊಸದಾಗಿ ಮದುವೆ ಆಗೈತಿ. ನಾ ಇಷ್ಟ ದಿನ ಈಗ ಅನುಭವಿಸಿನಿಲ್ಲ ಹೆಂಗ ಅದನ್ನೇ. ಅವಂದು ಈಗ ಹೊಸದಾಗಿ ನೋಡ, ಮತ್ ಏನ್ ನೋಡ್ಸ ಸಣ್ಣ ಪುಟ್ಟ ಇರ್ತಾವಪ್ಪ. ಸಣ್ಣ ಪುಟ್ಟ ಒಟ್ಟು ಕಷ್ಟ ಐತೋ ಇಲ್ಲೋ, ಅಲ್ಲೋ ಅವ ಹೇಳುದ್ರ ಮೇಲೆ ಅರ್ಥ ಮಾಡ್ಕೊ. ಎಕ್ಸ್ಪ್ರೆಷನ್ ನೋಡು. ನೋಡ್ಲಿ ಇಬ್ರು ಅವ್ರಿಬ್ರು ಅಲ್ಲ, ಅವ್ನ ನಂಬ್ತೇನಂತ ನನ್ನ ಯಾಕೆ ನಂಬಲ್ಲಿ? ನಾ ಎಷ್ಟು ಆರಾಮದೇನೆ ಅದನ್ನ ಹೇಳೋರಿಗೆ. ಒಬ್ಬ ಆರಾಮ್ ಇರೋದು ಚಲೋನು. ಒಂದೊಂದು ಕತೆ ಹೇಳ್ಯಾನ, ಇನ್ನೂ ಪೂರ ಕ್ಲಿಯರ್ ಹೇಳ್ಬಿಡ್ತೀನಿ ಕೇಳ. ಭಾಳ ವರ್ಷದ ಹಿಂದೆ ಒಬ್ಬ ದೊಡ್ಡ ಕತೆಗಾರ ಬರ್ದಿದ್ದ ಭಾಳ ವರ್ಷದ ಹಿಂದೆ ಆಗಿದ್ದ ಸ್ಟೋರಿ ಇದು. ದೇವ್ರ ಖಾಲಿ ಕುಂತಿದ್ದಂತ ಪೂರ. ಖಾಲಿ ಕುಂತ್ ಬ್ಯಾಸರಾಗಿ ಈ ಸೃಷ್ಟಿನ ನಿರ್ಮಾಣ ಮಾಡಿದ್ನಂತ. ಸೃಷ್ಟಿ ನಿರ್ಮಾಣ ಆತು, ಮತ್ತೆ ಹಂಗ ಟೈಮ್ ಹೋತು ಮತ್ತೆ ಬೇಸರ ಆತಂತ ಅವಂಗ. ಮತ್ತೆ ಬೇಸರ ಆತು, ಇನ್ನೇನ್ ಮಾಡೋನು ಅಂತೇಳಿ ನಮ್ಗೆ ಗಂಡ್ಮಕ್ಳು ಸೃಷ್ಟಿ ಮಾಡಿದ್ನಂತ. ಗಂಡ್ಮಕ್ಳು ಸೃಷ್ಟಿ ಆತು, ಮತ್ತೆ ಹಂಗ ಟೈಮ್ ಹೋತು ಮತ್ತೆ ಬೇಸರ ಆತಂತ ಅವಂಗ. ಅವಂಗೂ ಬೇಸರ ಆತು, ಗಂಡ್ಮಕ್ಳಿಗೂ ಬೇಸರ ಆತಂತ. ದೇವ್ರಿಗೆ ಬೇಸರ ಆತು, ಗಂಡ್ಮಕ್ಳಿಗೆ ಬೇಸರ, ಮತ್ತು ಬೇಸರ. ಇನ್ನೇನ್ ಮಾಡೋನು ಅಂತೇಳಿ ಹೆಣ್ಮಕ್ಳು ಸೃಷ್ಟಿ ಮಾಡಿದ್ನಂತ ನೋಡ. ಯಾವತ್ತು ಹೆಣ್ಮಕ್ಳು ಸೃಷ್ಟಿ ಮಾಡಿದ್ ನೋಡ, ಅವತ್ಲಿಂತ್ರ ಇತ್ತಾಗ ದೇವ್ರು ಖಾಲಿ ಕುಂತಿಲ್ಲ,
ಗಂಡು ಮಕ್ಳು ಖಾಲಿ ಕುಂತಿಲ್ಲ ಇಷ್ಟ್ರ ಮೇಲೆ ನೀನ ವಿಚಾರ ಮಾಡಿ ಅಲ್ಲ ದೇವ್ರು ಕಾಲೇ ಕುಂತಿಲ್ಲ ಗಂಡ್ ಮಕ್ಳು ಕಾಲೇ ಕುಂತಿಲ್ಲ ಟಾರ್ಚರು ಎಲ್ಲಾ ದೇವ್ರಿಗೆ ಹೆಂಡ್ರದಾರನೇ ಇಲ್ಲ ಜಗತ್ ಸೃಷ್ಟಿ ಮಾಡಿದ್ಯಾರ ಪರಮಾತ್ಮ ಅವಂಗ ಇಬ್ರ ಕನಿಷ್ಠ ಪಕ್ಷ ನಿನಗೆ ಒಬ್ಬೇಕಿರ ಬೇಕ ಬೇಡ ಕೈ ಕಾಲು ಒತ್ತಕ ಕೈ ಕಾಲಲ್ಲ ಕುತ್ತಿಗೆನೇ ಹೆಚ್ಚಿಗೆ ಡೈರೆಕ್ಟ್ ಅದಕ್ಕೆ ಬೇಡ ಆಗ ಬೇಡ ಆಗ ಒಟ್ಟ ಬೇಡ ಯಪ್ಪ ನಂಗೆ ಕನ್ಫ್ಯೂಸ್ ಮಾಡ್ಬೇಡಿ ಏನು ಮಾಡಿ ನಾನು ಅವನ ಮಾತು ಕೇಳಬೇಡ ಮದುವೆ ಆಗಿ ನಿನಗೆ ಒಳ್ಳೇದಾಗಿ ಚಲೋದಾಗ್ಬೇಕಂತ ನನ್ನ ಮಾತು ಕೇಳ ಇಲ್ಲ ಅಂತಂದ್ರೆ ಅವನಂಗ ಒಂಟಿಯಾಗಿ ಹಾಳಾಗಿ ಹೋಗ ನಾನು ಹೇಳೋದಷ್ಟು ಹೇಳಿನಿ ಇಷ್ಟ್ರ ಮೇಲೆ ನಿನಗೆ ಬಿಟ್ಟಿದ್ದ ನಾ ಹೋಗ್ಕಂತ ತಗೋ ಹೇಳಪ್ಪ ನೀವೊಂದು ಹೇಳು ನಂದನಂತ ಹೇಳ್ದಿಲ್ಲ ನೋಡಿ ಮತ್ತೆ ಫೋನ್ ಬಂದೆ ನೆಂತಿದ್ದ ಹಾಂ ಹಲೋ ಆಯಾ ಏನು ಕನ್ಫ್ಯೂಸ್ ಮಾಡತ್ತಾರೋ ಮಾರಾಯ ಮದುವೆ ಹಾಲು ಬ್ಯಾಡು ಅಯ್ಯೋ ಈಕಿ ಮದುವೆ ಆಗಕ್ಕೆ ಈಗ ಫೋನ್ ಹಚ್ಚಾಕತ್ಲಿಕ್ಕಿ ಹಲೋ ಆಮ್ಯಾಗ ಹಚ್ತೇನೆ ತಡಿ ನಾನು ಈ ವರ ಆಗ್ಬೇಡಂತಾನ ಈ ವರ ಆಗಂತಾನ ನಾರ ಕನ್ಫ್ಯೂಸ್ ಹಿಡಿದು ಬಿಟ್ಟೈತಿ ವೀಕ್ಷಕರ ನೀವ ನೋಡಾಕತ್ತೋರು ಕಮೆಂಟ್ ಮುಖಾಂತರ ಏನನ್ನು ತಿಳಿಸ್ಬಿಡ್ರಿ ಮದುವೆ ಹಾಲು ಬೇಡ ನಾ ಏನನ್ನೋದು